ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ದನ ಕಾಯೋನು ಅಂತ ಬಂದಿಲ್ಲ ನಾನಿಲ್ಲಿ. ನೀವು ದನ ಕಾಯೋರಾಗಿದ್ರೆ ಸ್ಟೇಷನ್ ಅಲ್ಲ, ದನದ ಕೊಠಡಿಯಲ್ಲಿರ್ತಿದ್ರಿ. ಮನುಷ್ಯರ ಟೈಮ್ಗೆ ಬೆಲೆ ಕೊಡ್ತಿದ್ದು ಮಾತಾಡಿ. ಆಗಲ್ಲ ಅಂದರೆ ಆಗಲ್ಲ ಅನ್ನಿ, ಇಲ್ಲ ಕೊಟ್ಟು ಕಳುಹಿಸಿ. ವಿರಾಟ್ ಸಿಂಹಾದ್ರಿಗೆ ಯಾವನ ಮುಂದೆಯೂ ಕಾದು ಕೂತು ಅಭ್ಯಾಸ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಎಂದು ಕೋಪದಲ್ಲಿ ಹೇಳುವಾಗ ಹೈಯರ್ ಆಫೀಸರ್ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ವಾ ಸಿಂಹಾದ್ರಿ ಎನ್ನುತ್ತಾ ಬಂದವನ ಕಡೆ ದೃಷ್ಟಿ ಹಾರಿಸಿದ. ಈಗ ಅವನ ಕಣ್ಣಿಗೆ ಕಂಡಿದ್ದು ಇನ್ಸ್ಪೆಕ್ಟರ್ ಬಲಮುರಿ. ಯೋನಾ ಎಂದು ಅಚ್ಚರಿಯಿಂದಲೇ ವಿರಾಜ್ ನೋಡಿದ್ದ. ಅವನನ್ನು ಕಂಡ ಖುಷಿಯ ನಗು ನೀಡಿದ್ದ ಬಲಮುರಿ. ನೀನಿಲ್ಲಿ ಎಂದು ವಿರಾಜ್ ಅಚ್ಚರಿಯಿಂದ ಕೇಳಿದಾಗ, ದನ ಕಾಯೋರು ದನದ ಕೊಠಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಪೊಲೀಸರಿಗೆ ಸ್ಟೇಷನಲ್ಲಿ ಕೆಲಸ ಇರುತ್ತೆ ಅನ್ನೋದು ಮರ್ತೋಯ್ತಾ ಎಂದು ಕೇಳಿ ನಗುತ್ತಾ ಒಳ ಬಂದು, ಹಾಯ್ ಮಿಸ್ಟರ್ ವಿರಾಜ್ ಸಿಂಹಾದ್ರಿ, ಏನಿಲ್ಲಿ, ಏನು ಬೇಕಿತ್ತು? ಯಾರನ್ನಾದರೂ ಕಳ್ಕೊಂಡ್ರಾ ಇಲ್ಲ ಮುಂದೆ ಕಳ್ಕೊಳ್ತೀನಿ ಅನ್ನೋ ಹೆದರಿಕೆನ ಎಂದು ವಿಚಿತ್ರವಾಗಿ ಪ್ರಶ್ನೆ ಮಾಡುವಾಗ ವಿರಾಜ್ಗೆ ಇವನ ಪ್ರಶ್ನೆಗಳ ಮೂಲ ಉದ್ದೇಶವೇ ಅರ್ಥವಾಗ್ತಾ ಇರಲಿಲ್ಲ. ಬದಲಾಗಿ ಏನು ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು. ಟೆಲ್ ಮಿ ವಿರಾಜ್, ಹೌ ಕ್ಯಾನ್ ಐ ಹೆಲ್ಪ್ ಯು ಎಂದು ಕೇಳಿದವನ ದುರ್ಗುಟ್ಟಿದ ಲಂಕಾಧಿಪತಿ. ಮೊದಲಿಗೆ ಸರ್ಕಾರದ ಸೇವೆ ಜನರ ಸೇವೆ ಅನ್ನೋದು ನೆನಪಿರಲಿ. ಗೊತ್ತಿಲ್ಲ ಅಂದರೆ ಒಳ್ಳೆ ಕೋಚ್ನ ನಾನೇ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಸ್ಟೇಷನಲ್ಲಿರೋರಿಗೆ, ಐ ಮೀನ್ ಕೆಲವರಿಗೆ ಅಡ್ಮಿಷನ್ ಕೊಡಿಸಿ, ಅವರು ಕಲಿಯೋದು ಜಾಸ್ತಿ ಇದೆ ಎನ್ನುತ್ತಿದ್ದವನನ್ನು ಕೋಪದಲ್ಲಿ ನೋಡ್ತಾ, ವಿರಾಜ್ ಎಂದು ಆತ ಮತ್ತೇನು ಹೇಳುವ ಮುನ್ನವೇ, ಒಂದು ನಿಮಿಷ, ಇನ್ನೂ ಮಾತು ಮುಗ್ದಿಲ್ಲ. ಹಿರಿಯಕ್ಕನ ಚಾಲ್ ಮನೆ ಮಂದಿಗೆ ಅಂತಾರೆ. ನಿಮಗೂ ತರಬೇತಿಯ ಅವಶ್ಯಕತೆ ಇದೆ. ಡೋಂಟ್ ಡಿಲೇ. ನಾನು ನಿಮಗೆ ಡಿಸ್ಕೌಂಟ್ನಲ್ಲಿ ಅಡ್ಮಿಷನ್ ಕೊಡಿಸ್ತೇನೆ, ರೆಫರ್ ಮಾಡ್ತೀನಿ. ವಾಟ್ ಯು ಸೇ ಎಂದು ನಕ್ಕನು. ಮಿಸ್ಟರ್ ವಿರಾಜ್ ಸಿಂಹಾದ್ರಿ ಎಂದು ಕೆಂಪಾದನು ಕೋಪಗೊಂಡು ಬಲಮುರಿ. ಯಾಕೆ, ಕಷ್ಟ ಆಗ್ತಿದ್ಯಾ? ಸತ್ಯ ಕೇಳಿದಾಗ ಕಿವಿಗೆ ಕಾದರೂ ಎಣ್ಣೆ ತುಂಬಿಸಿಕೊಂಡಷ್ಟೇ ಘಾಸಿ ಆಗುತ್ತಂತೆ. ಸೋ ಸ್ಯಾಡ್ ಎಂದು ಮತ್ತಷ್ಟು ಉರಿಸಿದ. ವಿರಾಜ್, ಅತಿಯಾಯಿತು ಎಂದು ಬಲಮುರಿ ಮತ್ತಷ್ಟು ಕೆರಳಿದಾಗ, ಹೌದಾ, ಹೇಗೆ ತೂಕ ಮಾಡಿದೆ? ತಕ್ಕಡಿಯಲ್ಲ, ಇಲ್ಲ ಈ ಪೆಪ್ ತಕ್ಕಡಿಯಲ್ಲ ಎಂದು ಕಣ್ಣಲ್ಲೇ ನಿನ್ನ ಮಂಕು ಬುದ್ಧಿ ತುಂಬಿರುವ ಮೆದುಳಿನಿಂದಲ ಎಂದು ಕೇಳಿದ್ದ. ವಿರಾಜ್ ಎಂದು ಮತ್ತಷ್ಟು ಕೆರಳಿ ಹೆಜ್ಜೆ ಮುಂದಿಟ್ಟಾಗ, ನೆಟ್ಟಗೆ ಕೆಲಸ ಮಾಡಿಲ್ಲ ಅಂತಲೇ ಈ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿರಬೇಕು. ಇಲ್ಲಾದರೂ ನೆಟ್ಟಗೆ ಕೆಲಸ ಮಾಡು. ಕಣ್ಣಿಗೆ ಬಟ್ಟೆ ಕಟ್ಕೊಂಡಲ್ಲ, ಕಣ್ಣು ಬಿಟ್ಕೊಂಡು. ಜನರ ಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡು. ನಾನ್ಸೆನ್ಸ್ ಸ್ಟೇಷನ್ ಎಂದು ಅಲ್ಲಿಂದ ಹೊರಟ. ಆತ ದಿಲ್ದಾರಾಗಿ ಹೋಗೋದೇ ನೋಡ್ತಾ, ಹೋಗೋ, ಚಾನ್ಸ್ ನನಗೂ ಬರುತ್ತೆ. ಆಗ ಈ ಸಿಂಹ ಹೆಚ್ಚಿಗೆ ಬೇಡಿ ಹಾಕ್ತೀನಿ ನಾನು. ಜಾಸ್ತಿ ದಿನ ಇಲ್ಲ, ಅತಿ ಶೀಘ್ರದಲ್ಲೇ ಆ ಸಂದರ್ಭ ಬರುತ್ತೆ ಎಂದ್ಕೊಂಡು, ಏನು ಮುಖ ನೋಡ್ತಿದ್ದೀರಾ? ಅವನು ನಾನು ಹೀಗೆ ಮಾತಾಡೋದು, ಕೆಲಸ ನೋಡಿ ಎಂದು ಎಲ್ಲರನ್ನೂ ಗದರಿ ಆ ಹೆಂಗಸಿನ ಬಳಿ ಬಂದು, ಏನು ಕೇಳ್ತಾ ಇದ್ರು ಅವರು ಎಂದು ವಿಚಾರಿಸಿದ. ಸರ್, ಅದ್ಯಾವುದೋ ಆಕ್ಸಿಡೆಂಟ್ ಬಗ್ಗೆ ಕೇಳೋಕೆ ಬಂದಿದ್ರು, ಏನೋ ಮಾಹಿತಿ ಬೇಕು ಅಂದರು. ಆಗಿಲ್ಲ ಕೊಡೋಕ್ಕಾಗಲ್ಲ ಅಂದೇನಷ್ಟೇ ಎಂದಳು ಲೇಡಿ ಕಾನ್ಸ್ಟೇಬಲ್. ಏನು ಡೀಟೇಲ್ಸ್ ಅಂತ ಕೇಳ್ಕೊಳ್ಳಿಲ್ವೇನ್ರಿ ಎಂದು ಗದರಿದ. ಅದು ಕೇಳಲಿಲ್ಲ ಸರ್ ಎಂದಳು ಭಯದಲ್ಲಿ. ಸರಿ, ಮಾಡಿ ಕೆಲಸ ಎಂದು ಹೋದವನ ನೋಡಿ ಅವಳ ಸ್ನೇಹಿತೆ ಮತ್ತೊಬ್ಬ ಲೇಡಿ ಕಾನ್ಸ್ಟೇಬಲ್ ಭಾನುಪ್ರಿಯಾಗೆ ಮೆಸೇಜ್ ಮಾಡಿ ನಡೆದದ್ದೆಲ್ಲ ಹೇಳಿ, ಅವರಿಬ್ಬರಿಗೂ ಆಗೋದೇ ಇಲ್ಲ ಅನಿಸುತ್ತೆ, ನೀನು ಮಾಹಿತಿ ಕೊಡ್ತೀನಿ ಅಂದಿದ್ದು ಬಲಮುರಿ ಸರ್ಗೆ ಗೊತ್ತಾದರೆ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ಹೇಳಿಲ್ಲ, ನೀನು ಅಷ್ಟೇ ಏನೂ ಗೊತ್ತಿಲ್ಲ ಅನ್ನೋ ಹಾಗೂ ಎಂದು ಸಂದೇಶ ಕಳಿಸಿದ್ಲು. ಹೀಗೇನು ಮಾಡೋದು ಧನುಷ್? ಹೇಗೆ ತಿಳಿಯೋದು ಗಿರಿಜಮ್ಮನ ಕೋಳಲ್ಲಿ ಆಗಲೇ ತಾಳಿ ಯಾರು ಕಟ್ಟಿದ್ರು, ಏನಾಯಿತು ಅಂತ ಎಂದು ಸಿರಿ ಕೇಳುವಾಗ, ನನ್ನ ಮಾಮ್ ಉತ್ತರ ಕೊಡ್ಬೋದು ಎಂದ. ಆದರೆ ಅವ್ರು ಹೇಳ್ತಾರ, ಯಾಕೋ ಡೌಟ್ ಎಂದಳು. ಗಿರಿಜಾಳ ಅಕ್ಕ ಅಲ್ವಾ, ತಂಗಿ ಬಗ್ಗೆ ಹೇಳೋದು ಸ್ವಲ್ಪ ಅನುಮಾನವೇ ಅನಿಸಿತು ಅವಳಿಗೆ. ಆದರೆ ನಾನು ಅವ್ರ ಮಗ, ಮಾಹಿತಿ ಪಡೆಯೋಕೆ ಸ್ವಲ್ಪ ಕಷ್ಟಪಡಬೇಕು ಎಂದ. ಧನುಷ್, ನನ್ನ ಕೈಯಿಂದ ಏನು ಸಾಧ್ಯ ಹೇಳಿ, ಅದು ನಾನು ಮಾಡ್ತೀನಿ ಎಂದಳು. ಅವಳಿಗೆ ತಾನು ಊರಲ್ಲಿಲ್ಲ, ಈಗ ಏನು ಸಹಾಯ ಮಾಡೋಕ್ಕೂ ಆಗ್ತಿಲ್ಲ ಎಂಬ ಕೊರಗಿತ್ತಲ್ವ, ಅದಕ್ಕೆ. ಹೇ, ಇಟ್ಸ್ ಓಕೆ, ನೀವು ಕ್ವಾಲಿಟಿ ಟೈಮ್ ಕಳೆಯೋಕೆ ಹೋಗಿರೋದು, ಇವೆಲ್ಲ ಪಕ್ಕಕ್ಕೆ ಇಟ್ಟು ವೀರ್ನ ಸಂತೋಷದಿಂದ ನೋಡ್ಕೊಳ್ಳಿ. ಅವನಿಗೆ ತುಂಬ ಮೋಸ ಆಗಿದೆ, ಅವನಿಗೆ ಈಗ ಪ್ರೀತಿ ಬೇಕು, ಪ್ರೀತಿ ಅಷ್ಟೇ ಬೇಕು ಎಂದ. ಧನುಷ್
ನಿಮ್ಮ ಒಳ್ಳೆ ಮನಸ್ಸು ವಿರಾಜ್ ಸರ್ಗೆ ಬೇಗ ಅರ್ಥ ಆಗಬೇಕು ಎಂದು ಆಶಿಸಿದಳು. ಓಕೆ, ನಾನು ಮತ್ತೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಹೇಳ್ತೀನಿ, ಬಾಯ್ ಸಿರಿ ಎಂದವನು ಕಾಲ್ ಕಟ್ ಮಾಡುವಾಗಲೇ ಗೊತ್ತಾಗಿದ್ದು ಅವನ ಮೊಬೈಲ್ಗೆ ಸನಾ ಕಡೆಯಿಂದ ಕರೆ ಬಂದಿತ್ತು. ಅವನು ಗಮನಿಸದೆ ಸಿರಿ ಜೊತೆಗೆ ಮಾತಿನಲ್ಲಿ ಮುಳುಗಿದ್ದ ಎಂದು. ಓ ಶಿಟ್, ಸನಾ ಕಾಲ್ ಎಂದು ನೋಡ್ದವನೇ ಅವಳಿಗೆ ಪುನಃ ಕರೆ ಮಾಡ್ದ. ತಕ್ಷಣ ಕರೆ ಸ್ವೀಕರಿಸಿದವಳು, ವಸಿ ಇನ್ನೂ ಕೋಪನಾ ಎಂದಳು. ಅವನ ಮನಸ್ಸು ಕರಗಿ ಹೋಯಿತು. ಕ್ಯಾಂಡಿ ಎಂದನಷ್ಟೆ. ವಸಿ, ನನಗೆ ವರ್ಕ್ ಮೂಡಿಲ್ಲ, ಒಂಟಿಯಾಗಿರೋಕ್ಕಾಗ್ತಿಲ್ಲ, ಟ್ರಿಪ್ ಎಂಜಾಯ್ ಕೂಡ ಮಾಡೋಕ್ಕಾಗ್ತಿಲ್ಲ, ದಿನ ಯಾಕಾಗ್ತಿದೆ ಅನ್ನಿಸ್ತಿದೆ, ನಾವಿಬ್ರು ಏನು ಪಾಪ ಮಾಡಿದ್ದೀವಿ ಅನ್ನಿಸ್ತಿದೆ ಎಂದು ಆಕೆ ಹೇಳುವಾಗ ಅವನ ಮನಸ್ಸಿಗೂ ತಾನು ಪ್ರೀತಿಸಿದವಳ ಪ್ರೀತಿ ಮಾತು ಹೃದಯಕ್ಕೆ ತಾಗುತ್ತಿದ್ದದ್ದು ಅರಿವಾಗಿತ್ತು. ವಸಿ, ಇನ್ನು ಹೀಗೆ ಇರೋಕ್ಕಾಗಲ್ಲ, ನನಗೂ ಈ ಮುಹೂರ್ತ ಗಳಿಗೆ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡೋ ಮನಸ್ಸಿಲ್ಲ, ಸಿಂಪಲ್ ಆಗಿ ಮದುವೆ ಆಗೋಣ್ವಾ ಎಂದು ಕೇಳಿದ್ಲು. ವಾಟ್ ಎಂದು ವಿಚಿತ್ರವಾಗಿ ಕೇಳಿದ. ನಿನ್ನನ್ನೇ ದಿನ ಬೆಳಿಗ್ಗೆ ರಾತ್ರಿ ನೆನೆಸ್ಕೊಂಡು ಊಟ ತಿಂಡಿ ಮಾಡೋಕ್ಕಾಗದೆ ಸೊರ್ಗಿ ಕೊರ್ಗಿ ನರಳಾಡ್ತಾ ಇದ್ದೀನಿ ನಾನು, ಪ್ಲೀಸ್ ವಸಿ, ನಾವು ಮದುವೆ ಆಗೋಣ ಎಂದಳು. ಕ್ಯಾಂಡಿ, ನೀನು ಹೇಳ್ತಾ ಇದೆಯಾ ಈ ಮಾತನ್ನ? ನೀನು ಸಿಂಪಲ್ ಆಗಿ ಮದುವೆ ಆಗೋಣ ಅಂತಿದ್ಯಾ? ನನಗೆ ನಂಬೋಕೆ ಆಗ್ತಿಲ್ಲ. ಕ್ಯಾಂಡಿ, ನಾನು ಅಮ್ಮನ ಬಳಿ ಮಾತಾಡ್ತೀನಿ, ನನಗೂ ಎಂದು ಆತ ಮತ್ತೇನೋ ಹೇಳೋ ಮುನ್ನವೇ ನಮ್ಮ ಮದುವೆ ನಿಲ್ಲಿಸಿ ಹಾಯಾಗಿ ಹನಿಮೂನ್ ಮಾಡ್ಕೊಳ್ತಾ ಇದ್ದಾರಲ್ಲ, ಅವರನ್ನು ನೋಡಿ ನನಗಿಲ್ಲಿ ಹೊಟ್ಟೆ ಉರಿತಿದೆ. ಆ ವಿರಾಟ್ ಸ್ಟೇಟಸ್ ನೋಡಿದ್ಯಾ? ಹೆಂಡತಿ ಜೊತೆಗೆ ಮೈನ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಪೋಸ್ಟ್ ಹಾಕ್ತಾನೆ. ಅವರನ್ನು ನೋಡಿದ್ರೆ ನನಗೆ ಸಂಕಟ ಆಗ್ತಿದೆ. ನಾವು ಮದುವೆ ಆಗಿದ್ರೆ ನಾವು ಕೂಡ ಮನಾಲಿಗೋ ಮಾಲ್ಡೀವ್ಸ್ಗೋ ಹೋಗಿ ಎಂಜಾಯ್ ಮಾಡ್ಬೋದಿತ್ತು ಅಂತ. ಅದಕ್ಕೆ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ, ನೀನು ಬದಲಾಗಲ್ಲ ಸನಾ, ಪ್ರತಿ ಸಲ ನಿನ್ನಲ್ಲಿರೋ ಈ ಕಿಚ್ಚು ಹುಚ್ಚುತನ ನನ್ನ ಮನಸ್ಸಿಗೆ ನಿನ್ನನ್ನು ದೂರ ಮಾಡುತ್ತೆ ವಿನಃ ಹತ್ರ ಆಗಲ್ಲ. ಜಸ್ಟ್ ಲೀವ್ ಮೀ ಎಂದು ಕರೆ ತುಂಡು ಮಾಡಿದ್ದ. ಅವನಿಗೆ ಬೇರೆಯವರು ಹೀಗೆಲ್ಲ ಮಾಡ್ತಾರೆ ಅಂತಲೋ ಇಲ್ಲ ಬೇರೆಯವರು ನೋಡ್ತಾರೆ ಅಂತಾನೋ ಹೇಳ್ತಾರೆ ಅಂತಾನೋ ಬಾಳುವಿಕೆ ಮಾಡೋದು ಹಿಡ್ಸಲ್ಲ. ಅದರಲ್ಲೂ ಚೆನ್ನಾಗಿರೋರನ್ನ ನೋಡಿ ಕಿಚ್ಚು ಪಟ್ಟು ಕೈ ಹಾಕುವ ಗುಣವಿಲ್ಲ ಅವನಿಗೆ. ಅದು ಸನಾಗೆ ಅರ್ಥವಾಗದ ಕಡಲೆ. ವಸಿ ವಸಿ ಎಂದು ಕೂಗಿ ಆತ ಕರೆ ಕಟ್ ಮಾಡಿರೋದು ನೋಡಿ ಶಿವನಿಗಿನ್ನೂ ಅವ್ರ ಮೇಲೆ ಸಾಸಿವೆಯಷ್ಟು ಕೋಪ ಬಂದಿಲ್ಲ. ಶಿವನಿಗೆ ನನಗಿಂತ ಅವಳೇ ಹೆಚ್ಚು, ನಮಗೆ ಮೋಸ ಮಾಡಿರೋರೇ ಹೆಚ್ಚು ಎಂದ್ಕೊಂಡು ಮತ್ತೆ ಕರೆ ಮಾಡಿದ್ಲು. ಹೇ, ಏನೇ ನಿಂದು? ತುಸು ಕೋಪದಲ್ಲಿ ಕೇಳಿದ. ಈಗಲೂ ನಿನಗೆ ಅವರಿಂದ ನಮ್ಮ ಮದುವೆ ನಿಲ್ತು ಅಂತ ಒಪ್ಪೋ ಮನಸ್ಸಿಲ್ಲ ಅಲ್ವಾ ಎಂದಳು. ಈಗಲ್ಲ, ಇನ್ಯಾವಾಗಲೂ ಕೇಳಿದ್ರು ನಾನು ಹೇಳೋದು ಒಂದೇ, ಭಗವಂತ ಬುದ್ಧಿ ಕೊಟ್ಟಿರ್ತಾನೆ, ಅದನ್ನು ಉಪಯೋಗಿಸೋದು ಬಿಟ್ಟು ಲದ್ದಿ ತಿಂದು ಪಕ್ಕದಲ್ಲಿರುವವರ ಮೇಲಾಕಿದ್ರೆ ಅದು ನಿಂದೇ ತಪ್ಪು, ಅವ್ರದ್ದಲ್ಲ. ನನಗೆ ನಮ್ಮ ತಪ್ಪನ್ನು ಬೇರೆಯವರ ಮೇಲಾಕೋದು ಈಗಲ್ಲ, ಮೊದಲಿಂದ ಇಷ್ಟವಾಗಲ್ಲ, ಆಗಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ. ಹಾಗಾದರೆ ತಪ್ಪಿಲ್ಲ ನಂದ ಎಂದು ಪ್ರಶ್ನೆ ಮುಂದಿಟ್ಟಾಗ, ನಿಂದಲ್ಲ, ನಮ್ಮದು ಎಂದ. ನೀನು ಬದಲಾಗಲ್ಲ ವಸಿ, ನಿನಗೆ ಆ ಸಿರಿ ಮೇಲಿರೋ ಗೌರವ, ನಿನ್ನನ್ನು ವೈರಿ ಅನ್ನೋ ಆ ವಿರಾಜ್ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲ. ನಿನಗೆ ನನಗಿಂತ ಅವಳೇ ಹೆಚ್ಚು ಅಲ್ವಾ ಎಂದವಳ ಮಾತು ಹಾಗೆ ಕಲ್ಯಾಣಿ ಗಿರಿಚಾರ ಕತೆ ಎಲ್ಲವೂ ಅವನ ತಲೆ ಕೆಡಿಸ್ತು. ಹೌದೇ, ಸಿರಿಗೆ ನನ್ನಂಥ ಚೀಪ್ ಸಣ್ಣ ಬುದ್ಧಿ ಇಲ್ಲ. ಅವಳು ನಾವು ಒಂದಾಗಲು ಬಯಸ್ತಾಳೆ, ನೀನು ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತೀಯ, ಉರ್ಕೊಳ್ತೀಯ. ನಾನಿರೋದೇ ಹೇಗಿದ್ದೀನೋ ಹಾಗೆ ಅದನ್ನು ನೀನು ಒಪ್ಕೋಬೇಕು, ಇಲ್ಲ ಮರ್ತೋಗ್ಬೇಕು ಎಂದು ಕರೆ ತುಂಡು ಮಾಡಿದ. ತಕ್ಷಣ ಅವಳ ಕಣ್ಣು ತುಂಬಿ ಬಂತು. ಶುಂಗಾಗಿ ಕಾಯೋದು ನನ್ನ ಹುಚ್ಚುತನ ಅನಿಸುತ್ತೆ. ಪ್ರೀತಿಸಿದ ಹುಡುಗಿ ಮೇಲೆ ಚೂರು ಫೀಲಿಂಗ್ಸ್ ಇಲ್ಲ ಇವನಿಗೆ, ಕಲ್ಲು ಬಂಡೆ ಇವನು. ಡ್ಯಾಡಿ ಹೇಳ್ದಾಗೆ ನಾನು ಇವನಿಂದ ಶಾಶ್ವತವಾಗಿ ದೂರ ಇರಬೇಕು, ಸೊ ನಾನು ಬೇರೆ ಮದುವೆ ಮಾಡ್ಕೋಬೇಕು ಎಂದ್ಕೊಂಡ್ಳು. ಕರೆ ಕಟ್ ಮಾಡ್ದವನ ಕಣ್ಣು ತೇವವಾಗಿತ್ತು. ಹೊಂದಾಣಿಕೆ ಇಲ್ಲದೆ ಮದುವೆ ಆದರೆ ಇಬ್ಬರ ಬಾಳು ಮುಂದೆ ಪರದಾಡಬೇಕು ಎಂದ್ಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡ. ಇಬ್ಬರಲ್ಲೂ ಪ್ರೀತಿ ಇದೆ, ಆದರೆ ಒಬ್ಬರಿಗಾಗಿ ಒಬ್ಬರು ಸೋಲೋ ಗುಣ ಕಲ್ತಿಲ್ಲ. ತಾನು ಹೇಳಿದ್ದೇ ಒಪ್ಪಬೇಕು ಅಂತ ಅವಳು, ತಮ್ಮ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು ತಪ್ಪೆಂದು ಇವನ್ ಮಾತೇ ಸರಿ ಎಂದು ಅವಳೊಪ್ಪಿದ್ರೆ ಅವಳ ಮನಸ್ಸಿಗೆ ಇಷ್ಟವಾದಂತೆ ಈತನ ಪ್ರತಿಕ್ರಿಯೆ ಸಿಗಬಹುದೇನೋ. ಇಲ್ಲ ಅವಳ ಮನಸ್ಸಿನ ತೃಪ್ತಿಗೆ ಈತ ತಲೆ ಬಾಗಿದ್ರೆ ತಪ್ಪಿಲ್ಲ ನಮ್ಮದೇ ಎಂದು ಅವಳು ಒಪ್ತಾಳೋ ಏನೋ. ಆದರೆ ಇಲ್ಲಿ ಇಬ್ಬರಿಗೂ ಸೋಲೋ ಮನಸ್ಸಿಲ್ಲ. ಈಗ ಮನಸ್ಸಲ್ಲಿ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ ಇನ್ನು. ಹಾಗಾದ್ರೆ ಮುಂದೆ ಇವರಿಬ್ರು ಒಂದಾಗೋದೇ ಇಲ್ವಾ? ಇವತ್ತು ವಿರಾಟ್ ಸಿರಿ ಪಾರ್ಟ್ ಬರಲಿಲ್ಲ ಅಲ್ವಾ? ಜಾಸ್ತಿ ಬೇಜಾರಾಗಬೇಡಿ, ನೆಕ್ಸ್ಟ್ ಅವ್ರದ್ದೇ ದೊಡ್ಡ ದೊಡ್ಡ ಸಂಚಿಕೆಗಳು ಬರ್ತಾ ಇದೆ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ